ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ಸ್ಯಾಟರ್ಡೆ ನಾನು ಕಾಲೇಜಿಗೆ ಆ್ಯಕ್ಚುಲಿ ರಜೆ ಹಾಕಿದ್ದೀನಿ. ನಿನ್ನೆ ಸ್ವಲ್ಪ ಶೀತ ಆಗಿತ್ತು, ಬಟ್ ಇವತ್ತು ಜ್ವರ ಎಲ್ಲ ಬಂದುಬಿಟ್ಟಿದೆ. ನಿನ್ನೆ ಸ್ವಲ್ಪ ಕಾಲೇಜಿಂದ ಬರಬೇಕಿದ್ರೆ ಮಳೆ ಬಂತು, ಸೊ ಜ್ವರ ಬಂದಿದೆ. ಇವಾಗ 9 o'clock ಆಗಿದೆ ಆಲ್ಮೋಸ್ಟು. ಇವಾಗ ಎದ್ದು ಮುಖ ತೊಳ್ಕೊಂಡಿದ್ದೀನಿ. ಮೇ ಬಿ ತಿಂಡಿ ಖಾಲಿಯಾಗಿರುತ್ತೋ ಇಲ್ವೋ ಗೊತ್ತಿಲ್ಲ. 100% ಖಾಲಿಯಾಗಿರುತ್ತೆ, ಬಟ್ ನಂದು ಲಕ್ ಹೆಂಗಿದೆ ಗೊತ್ತಿಲ್ಲ. ಸಖತ್ ಹೊಟ್ಟೆ ಹಸಿತಿದೆ, ಏನಾದರೂ ಬಿಸಿ ಬಿಸಿ ತಿನ್ಬೇಕನ್ನಿಸ್ತಿದೆ. ನೋಡೋಣ, ಮೇಲೋಗಿ ಏನಾದರೂ ಇದ್ದರೆ ತಿನ್ನೋಣ. ಆ ವಾಯ್ಸ್ ಸ್ವಲ್ಪ ಖರಾಬಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಾಯ್ ಬಾಯ್. ಸೊ ಇವಾಗ ಪ್ಲೇಟು, ಗ್ಲಾಸ್ ಮತ್ತು ಇಯರ್ಪಾಡ್ಸ್ ತೊಗೊಂಡು ಹೋಗ್ತಾಯಿದ್ದೀನಿ. ನೋಡೋಣ ಇರುತ್ತೋ ಇಲ್ವೋ ಅಂತ. ಲೆಟ್ಸ್ ಕ್ಲೋಸ್ ದ ಡೋರ್. ಸೊ ನನ್ನ ಪುಣ್ಯಕ್ಕೆ ಇದೆ ಲಾಸ್ಟ್ ಆಲೂ ಪರೋಟ ಆಗಿತ್ತು, ಸೊ ಅದನ್ನ ತಿನ್ಕೊಂಡು. ಸೊ ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು, ಇನ್ನು 4 ಕಿಲೋಮೀಟರ್ ದೂರ ಇದ್ದೀವಿ, ಸೊ ಬಸ್ ಸ್ಟಾಪಿಗೆ ಬಾ ಅಂತ. ಸೊ ಐ ಆಮ್ ಗೋಯಿಂಗ್ ನೌ. ಪ್ಲೀಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಹಾಯ್, ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಂಡು ಬಂದಿದ್ದೀನಿ. ನಿಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಈಗ ಕಂಟಿನ್ಯೂ ಮಾಡ್ತಾವಳೆ. ಒಂದೇ ಲೊಕೇಶನಲ್ಲಿದ್ದು ಸುತ್ತಾಡಿ ಸುತ್ತಾಡಿ ಬಂದವಳೆ. ನಾನಲ್ಲ, ಇವಳು. ನಾನು ಕರೆಕ್ಟಾಗಿ ನಿಂತಿದ್ದೀನಿ. ಇವಳಿಗೆ ನೆಟ್ಟಿಗೆ ಹೇಳಕ್ಕೆ ಬರಲ್ಲ ಅಡ್ರೆಸ್ಸು ಫ್ರೆಂಡ್ಸ್. ಲೊಕೇಶನ್ ಕಳ್ಸಿದ್ದೀನಿ, ಆದರೂ ಗೊತ್ತಿಲ್ಲ. ಲೊಕೇಶನ್ ಕಳ್ಸಿರೋದು ಹೆಂಗೆ ಕಳ್ಸೋಳಿ ಗೊತ್ತಾ? ಲೈವ್ ಲೊಕೇಶನ್ ಕಳ್ಸೋಳಿ, ಲೊಕೇಶನ್ ಕಳ್ಸೋಕೆ ಬರಲ್ಲ. ಆಮೇಲೆ ಕರೆಂಟು ಕಳ್ಸಿದ್ದೀನಿ. ಕರೆಂಟು ಅದು ಹೆಂಗೈತೆ ಗೊತ್ತಾ? ನಾನು 10 ನಿಮಿಷ ಬೇಕಂತ ಕರೆಂಟ್ ಲೊಕೇಶನ್ ಬರೋಕ್ಕೆ. ಹಂಗೆ ಕಳ್ಸಿದ್ಯಾ? ಓಕೆ, ನನ್ನ ಮನ ಮರ್ಯಾದೆ ನಾನೇ ಕಳ್ಕೊಳಕ್ಕೆ ರೆಡಿ ಇಲ್ಲ. ಬಾಯ್. ಇಲ್ಲ ನೋಡಿ, ಫ್ಯಾನ್ಸಿ ಬಾಟಲ್ 3 ವಾಟರ್. 1 ಲೀಟ್ರದ್ದು ಬೇಕು ಅಂತ ತಗೊಂಡಿರೋದು 1000 ರೂಪೀಸ್. ನಾನು ಜಾಸ್ತಿ ನೀರು ಕುಡಿಬೇಕು, ಅದರಿಂದನೇ ಇಂಪಲ್ಸ್ ಆಗೋದು. ಮಕ್ಕಳು 2-3 ದಿನದಿಂದ ಕುಡ್ದಿರ್ಲಿಲ್ಲ. ಇಲ್ಲಿ ಸ್ಟಾರ್ಟ್ ಆಯ್ತಾವೆ. ಫ್ರೆಂಡ್ಸ್ ಹೊಟ್ಟೆ ಹಸಿತೈತೆ. ಏನು ಮಾಡೋದು? ತಿನ್ಕೊಂಡು ಬಂದೆ. ಅನ್ನ ಸಹ ತಂದೆ. ಬೆಳಗ್ಗೆ ತಿಂದ್ಬಿಟ್ಟೆ ಅರ್ಧ ಬಾಕ್ಸು. ಈಗ 1-2 ಹೊತ್ತಿತ್ತು, 2 ಹೊತ್ತು ತಿನ್ಕೊಬಂದೆ. ನಮ್ಮ ಪೀಜಲ್ಲಿ ಮಧ್ಯಾಹ್ನನೂ ಪಲಾವು. ಬೆಳಗಿನ ಪಲಾವ, ಬೆಳಗ್ಗೆ ಆಲೂ ಪರೋಟ. ಚೆನ್ನಾಗಿತ್ತು ಆಲೂ ಪರೋಟ. ಜಾಸ್ತಿ ಆಲೂಗಡ್ಡೆ ಸ್ಟಫಿಂಗ್ ಮಾಡಿದ್ರು. ಏನು ಮಾಡಬೇಕು ಗೊತ್ತಾ? ಲಾಸ್ಟಿಗೆ ಹಾಕಿರ್ತಾರಲ್ಲ ಪರೋಟ, ಅದು ತಗೋಬೇಕು. ಅದು ಫಸ್ಟ್ ಕ್ಲಾಸ್ ಮಾಡಿರ್ತಾರಲ್ಲ, ಅವಾಗ ಜಾಸ್ತಿ ಹಾಕಿ ಮಾಡಿರ್ತಾರೆ. ಲಾಸ್ಟಿಗೆ ಖಾಲಿ ಆಗುತ್ತಲ್ಲ, ಏನು ಹಾಕಿಲ್ಲ. ಅಲ್ಲಿ ನೋಡ್ಬೇಕಂತೆ. ಆಮೇಲೆ ಹಿಂಗೆ ಕೈ ಝೂಮ್ ಮಾಡೋದು. ಪಾನಿಪುರಿ ಪಾನಿಪುರಿ ಎಷ್ಟು ಅಂಕಲ್? 70. ಹಾಫ್ ಸಾಕು, ಫುಲ್ ಏನಕ್ಕೆ? ಒಂದು ತಗೊಳ್ಳೋಣ? 1 ಕೊಡಿ ಅಂಕಲ್, 1 ಫುಲ್ ಕೊಡಿ. ಎಷ್ಟು ಅಂಕಲ್? ಬಾಯಿಗಿಂತ ಅಗಲ ಇದು ಕಡೆ ನೀನೇ ಹಿಡ್ಕೋಬೇಕಂತ. ಅದು ಅವನದೇ ಮೇನಸ್ ಒಂದು ಪಕ್ಕ ಕೊಡೋಣ ಹೇಳ್ದೆ. ನೀನು ತಿನ್ನು ಅಂತ, ನೀನು ತಿನ್ನು ಅಂತ. ಅಂಕಲ್ ದೊಡ್ಡ ಇವಳೇನಪ್ಪ ಹುಷಾರಿಲ್ಲ ಅಂದರೂ ಪಾನಿಪುರಿ ತಿಂತಾಳೆ ಅಂತ ಅನ್ಕೋಬೇಡಿ. ಹುಷಾರಿಲ್ಲ ಅಂದರೆ ಆ್ಯಕ್ಚುಲಿ ಪಾನಿಪುರಿ ತಿನ್ನಬೇಕು. ಲೈಕ್ ಶೀತ ಆಗಿದ್ರೆ ಪಾನಿ ಕುಡಿಬೇಕು. ನನ್ನ ಪ್ರಕಾರ ಐ ಫೀಲ್ ಓಕೆ. ಸೊ ಪಾನಿಗೋಸ್ಕರ ಪಾನಿಪುರಿ ತಿಂದ್ಕೊಂಡೆ ಅಷ್ಟೇ. ಚೆನ್ನಾಗಿದೆ ಅಲ್ವಾ ಟೇಸ್ಟು? ನಾನು ನಾಳೆ ತಿಂತೀನಿ. ಆಮೇಲೆ ಬೆಳಗ್ಗೆ ಬೇಗ ಎದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಊರಿಗೆ ಹೋಗ್ಬೇಕು. ನಾಳೆ ಡೌಟ್ ಅಲ್ಲಿ ಹೋಗಿ ಮಾಡ್ಕೊಂಡು ಹೋಗಿರಿ ಕ್ಯಾಕರ್ಸಿ.
ಬಸ್ಸಿಗೆ ಕಾಯಿಸಿ ಸಾಯಿಸ್ತವಳೆ. ನಾವು ಏನು ಮಾಡೋಕ್ಕಾಗಲ್ಲ, ಬರಲ್ಲ. से करके मैं करूँ ಬೇಡ. ಇವ್ರಮ್ಮ ಬೈತಾರೆ. 15 ರೂಪಾಯಿ ಅಂತ ಎರಡಕ್ಕೆ. 15 ಒಂದಕ್ಕೆ 15 ಒಂದಕ್ಕೆ 15 ಪಕ್ಕ. ಈ ಎಲ್ಲೋ ಚೆನ್ನಾಗಿದೆ ಕಲ್ಲ, ಜಿಗಿ ಜಿಗಿ ಐತದೆ. ಇದು ಚೆನ್ನಾಗಿದೆ ಕಲರ್. ಈ ಕಲರು ಒಂಥರ ಡಾರ್ಕ್ ಚೆನ್ನಾಗಿದೆ. ಇಲ್ಲ ಇದು ಅಂತ ಸೊ ಇಲ್ಲೇನೋ ನಾವು ತಗೊಳ್ಳಲ್ಲ, ಆದರೂ ಡವ್ ಮಾಡ್ತಾವಳೆ. ಸುಮ್ಮನೆ ಗೈಸ್ ಇದು ನೋಡು, ಏನು ಕೈಗೆ ಹಾಕೊಳ್ಳೋದಾ? ಅದು ತಲೆಗೆ ಹಾಕೊಳ್ಳೋದು. 10 ರೂಪಾಯಿನ ಎಲ್ಲರೂ ಹಾಕೋ. 5 ರೂಪಾಯಿನ 10 ರೂಪಾಯಿ. ಜಿಗಿ ಜಿಗಿ ಏರಿಸ್ತು ಅಂತೀಯ? ಓಯ್ ಜಿಗಿ ಜಿಗಿ ಏರಿ ಬೇಡ ಕಾಮ. ಇದೊಂದು 1000 ಇದಾವೇನೋ ನನ್ನ ಹತ್ರ. ಆದರೂ ಇಲ್ಲ ಬಿಟ್ಟು ಮಾತ್ರ ಅವೇ, ಬಟ್ ನಿನ್ನ ಹತ್ರ ಇರೋ ಅಷ್ಟಿಲ್ಲ. ಏನು ಅವು ಚೆನ್ನಾಗಿಲ್ಲ ಇಯರಿಂಗ್ಸ್, ನನಗೆ ಇಷ್ಟ ಆಯ್ತಿಲ್ಲ. ಎಲ್ಲ ಮಕ್ಳು ಥರ. ಇದು ನಾನು ತಗೊಂಡಿದ್ದೆ ಜಾತ್ರೆಯಲ್ಲಿ. ಯಾವಾಗ? ಚೆನ್ನಾಗಿರುತ್ತೆ ಅದು. ವೈಟ್ ನೈಲ್ ಪಾಲಿಶ್ ತೊಗೊಂಡಿದ್ದೀನಿ. ಸೊ ನೋಡಿದೆ ನೀನು ಅಷ್ಟಲ್ಲಿ ನೀನು ನೋಡ್ಬಿಟ್ಟ. ಓಕೆ, ಲೆಟ್ಸ್ ಟೇಕ್ ದಿಸ್. ಗ್ಲಾಸ್ ಇದು. ಇವೆರಡು ತೊಗೊಂಡಿದ್ದೀನಿ. ನಾನು ಬಡ್ಕೋತಾಯ್ತು ನಂದು. ಬೇಗ ನೋಡು. ಒಂದು ಚಿಕ್ಕ ಲೋಟ, ಒಂದು ನೈಲ್ ಪಾಲಿಶ್ ಅಷ್ಟೇ. ನೀನೇ ಹೇಳ್ಬಿಡು ಏನು ಮಾಡ್ತಿದ್ಯಾ ಅಂತ. ಬುಕ್ ಓದ್ತಾ ನನ್ನ ಫ್ರೆಂಡ್ ಬುಕ್ ಕೊಟ್ಟಿದ್ಲು. ಕರೆಕ್ಟಾಗಿ ಹೇಳು. ಗಾಯ್ಸ್ ಗಾಯ್ಸ್ ಅಂತ. ಗಾಯ್ಸ್ ನನ್ನ ಫ್ರೆಂಡ್ ಒಂದು ಬುಕ್ ಕೊಟ್ಟಿದ್ಲು, ಅದನ್ನ ಓದಿ ದಬಾಗ್ತಾ ಇದ್ದಾಳೆ. ಇಂಟ್ರೆಸ್ಟಿಂಗ್ ಅನಿಸ್ತು, ಅದಕ್ಕೆ ಓದಿ. ಅದು ಸ್ಟಾರ್ಟಿಂಗ್ ಪೇಜ್ ತಗೋ ಕೂತಿದ್ದಾಳೆ. ಸ್ಟಾರ್ಟಿಂಗ್ ಪೇಜ್ ಉಲ್ಟಾ ಪಲ್ಟಾ ಐತೆ. ಉಲ್ಟಾ ಪಲ್ಟಾ ದೇವ್ದಂತೆ ಸ್ಟೋರಿ ನೋಡೋಣ. ಓಕೆ, ಓದಾದ್ಮೇಲೆ ನಂಗೆ ನರೇಟ್ ಮಾಡು. ಬಾಯ್ ಬಾಯ್.